ಸಿಎಂ ವಿರುದ್ಧ ಮೂಡಾ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಧಿಕಾರದ ಹಿಂದಿನ ಆಯುಕ್ತರನ್ನ ಅಮಾನತು ಮಾಡಿದ್ದೇವೆ. ನಾ ಹೇಳ್ತಾ ಇದ್ದೆ ಜಿಟಿ ದಿನೇಶ್ ಅವ್ರ ಬಗ್ಗೆ. ನಾವು ಯಾರನ್ನೂ ಕೂಡ ರಕ್ಷಣೆ ಮಾಡ್ತಿಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಸಿಎಂ ವಿರುದ್ಧ ಮೂಡಾ ಪ್ರಾಸಿಕ್ಯೂಷನ್ನ ವಿಚಾರ, ಈಗಾಗಲೇ ಪ್ರಾಧಿಕಾರದ ಹಿಂದಿನ ಆಯುಕ್ತರನ್ನ ಅಮಾನತು ಮಾಡಿದ್ದೇವೆ, ನಾವು ಯಾರನ್ನೂ ಕೂಡ ರಕ್ಷಣೆ ಮಾಡಲ್ಲ. ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹದ್ದು ಮೂಡಾ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ಮತ್ತೊಮ್ಮೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಅದಕ್ಕೂ ಮೊದಲನೇ ಈ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಅವರು ಮಾತನಾಡಿರುವಂತಹದ್ದು. ಈ ಜಿಟಿ ದಿನೇಶ್ ಅವರನ್ನ ಮೊದಲು ಕುಲಪತಿಗಳನ್ನಾಗಿ ಮಾಡುತ್ತಾರೆ. ಅದಾದ ಮೇಲೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಅವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈಗ ಅದೇ ವಿಚಾರವನ್ನು ಇಟ್ಕೊಂಡು ಮಾತನಾಡಿರುವಂತಹದ್ದು ಸಚಿವರು. ಈಗ ನ್ಯಾಯಮೂರ್ತಿ PN ದೇಸಾಯಿ ಅವರವರ ಲಕ್ಷ ಪೇಜಸ್ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ. ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವು ಎಲ್ಲನೂ ಮಾಡ್ತೀವಿ. ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ. ದೇಸಾಯಿ ಅವರವ್ರ ಕಚೇರಿ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ನೋಡ್ರಿ, ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಯಾವಾಗೂ ಏನಾದರೂ ಒಂದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ನೋಡಿ, ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು,